Good morning, students. Myself, Punita, your social science teacher. Students, in previous class, we learned about our national flag, description of tricolored national flag of India. In this class, I am here to explain the national emblem, national integration and importance. Students, national symbols of India. The previous class, India's national anthem. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ನ್ಯಾಷನಲ್ ಅಂತಮ್ ಬಗ್ಗೆ ತಿಳ್ಕೊಂಡಿದ್ವಲ್ವಾ. ಸೊ ನ್ಯಾಷನಲ್ ಎಂಬ್ಲಮ್ ಇವಾಗ ತಿಳ್ಕೊಂತ ಹೋಗೋಣ. ನ್ಯಾಷನಲ್ ಎಂಬ್ಲಮ್. ಸ್ಟೂಡೆಂಟ್ಸ್, ನ್ಯಾಷನಲ್ ಎಂಬ್ಲಮ್ ಅಶೋಕ ಸ್ತಂಭ. ಯು ಸಿ ಸ್ಟೂಡೆಂಟ್ಸ್, ಫಸ್ಟ್ listen carefully students. Observe our national emblem once. It is the true version of base portion of Ashoka pillar at Saranatha. Listen students, ನಮ್ಮ ನ್ಯಾಷನಲ್ ಎಂಬ್ಲಮಲ್ಲಿ 4 ಸಿಂಹಗಳಿದ್ದಾವೆ, ಬಟ್ ನಮಗೆ ಕಾಣೋದು 3 ಲಯನ್ಸ್ ಅಲ್ವಾ. ಓಕೆ, ಅಬ್ಸರ್ವ್ ಅವರ್ ನ್ಯಾಷನಲ್ ಎಂಬ್ಲಮ್ ಒನ್ಸ್. ಇಟ್ ಈಸ್ ದ ಟ್ರೂ ವರ್ಷನ್ ಆಫ್ ಬೇಸ್ ಪೋರ್ಷನ್ ಆಫ್ ಅಶೋಕ ಪಿಲ್ಲರ್ ಅಟ್ ಸಾರನಾಥ. ಅಂದರೆ ಈ ಕಡೆ ನಮ್ಮ ರಾಷ್ಟ್ರ ಲಾಂಛನ ಒಮ್ಮೆ ನಾವು ಗಮನಿಸಿದರೆ, ಅಬ್ಸರ್ವ್ ಮಾಡಿದರೆ, ಇದು ಸಾರನಾಥದ ಅಶೋಕ ಶಿಲಾಸ್ತಂಭದ ಒಂದು ಮೇಲ್ಭಾಗದ ಒಂದು ರೂಪಾಂತರ ಅಂತ ಹೇಳ್ಬೋದಲ್ವಾ. ಹಾಗೆಯೇ ಇಟ್ ಈಸ್ ದ ಬೇಸ್ ಆ್ಯಂಡ್ ಆ್ಯಸ್ ಲಯನ್ಸ್ ಆರ್ ದೇರ್. ಹಾಗೆಯೇ ಈ ಒಂದು ಬೋದಿಗೆಯಲ್ಲಿ ಅಂತ ಹೇಳ್ತಾರೆ, ಅಂದರೆ ಮೇಲುಭಾಗದಲ್ಲೂ ಕೂಡ ಸಿಂಹಗಳಿರೋದನ್ನು ನಾವು ಇಲ್ಲಿ ಏನಂತ ಕರಿತೀವಿ ಅಂದರೆ ಈ ಒಂದು ಲಯನ್ ಬೇಸ್ ಅಂತಲೂ ಕೂಡ ಇಲ್ಲಿ ಕರಿತೀವಿ. ಇದನ್ನು ಸಿಂಹ ಬೋದಿಗೆ ಅಂತಲೂ ಕೂಡ ನಾವು ಕರಿತೀವಿ. ಈ ಕಡೆ ಲಿಸನ್. ಇಟ್ ಈಸ್ ದ ಟ್ರೂ ವರ್ಷನ್ ಆಫ್ ಬೇಸ್ ಪೋರ್ಷನ್ ಆಫ್ ಅಶೋಕ ಪಿಲ್ಲರ್ ಅಟ್ ಸಾರನಾಥ. ಅಟ್ ಇಟ್ಸ್ ಬೇಸ್ ಆ್ಯಸ್ ಲಯನ್ಸ್ ಆರ್ ದೇರ್, ದಿಸ್ ಈಸ್ ಕಾಲ್ಡ್ ದ ಲಯನ್ ಬೇಸ್. ಲಿಸನ್ ಅಂದರೆ ಅಶೋಕ ಶಿಲಾಸ್ತಂಭದ ಬೋದಿಗೆಯ ಒಂದು ರೂಪಾಂತರ ಅಂತ ಹೇಳ್ತಾರೆ. ಬೋದಿಗೆ ಅಂದರೆ ಮೇಲ್ಭಾಗ ಅಂತ ಹೇಳ್ತಾರೆ. ಹಾಗೆಯೇ ಆ್ಯಸ್ ಲಯನ್ಸ್ ಆರ್ ದೇರ್ ಅಟ್ ಇಟ್ಸ್ ಬೇಸ್ ಆ್ಯಸ್ ಲಯನ್ಸ್ ಆರ್ ದೇರ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಬೋದಿಗೆಯಲ್ಲಿ ಸಿಂಹಗಳಿರೋದನ್ನು ನಾವು ಗಮನಿಸ್ತೀವಲ್ವ. ಸೊ ಇದನ್ನು ದಿಸ್ ಇಸ್ ಕಾಲ್ಡ್ ದ ಲಯನ್ ಬೇಸ್ ಅಂತ ಕರೀತಾರೆ. ಸಿಂಹ ಬೋದಿಗೆ ಅಂತಲೂ ಕೂಡ ಇದನ್ನು ಕರೀತಾರೆ ಸ್ಟೂಡೆಂಟ್ಸ್. ದ ಲಯನ್ ಬೇಸ್ ಆಫ್ ಸಾರನಾಥ ಈಸ್ ಅವರ್ ನ್ಯಾಷನಲ್ ಎಂಬ್ಲಮ್ ಆರ್ ಇಂಪ್ರಿಂಟ್. ಹಾಗೆಯೇ ನಮ್ಮ ರಾಷ್ಟ್ರ ಲಾಂಛನ ಅಥವಾ ಮುದ್ರೆ ಮೂಲಕ ಶಿಲ್ಪಾಕೃತಿಗಳಲ್ಲೂ ಕೂಡ ಏನಾಗ್ತಿದೆ ಅಂತಂದರೆ ನ್ಯಾಷನಲ್ ಎಂಬ್ಲಮ್ ಆರ್ ಇಂಪ್ರಿಂಟ್ ಇನ್ ದ ಒರಿಜಿನಲ್ ಕಲ್ಚರ್. 4 ಲಯನ್ಸ್ ಆರ್ ಸ್ಟ್ಯಾಂಡಿಂಗ್ ಆನ್ ಎ ಪ್ಲಾಟ್ಫಾರ್ಮ್ ಫೇಸಿಂಗ್ 4 ಡೈರೆಕ್ಷನ್ಸ್ ವಿತ್ ಬ್ಯಾಕ್ ಫೇಸಿಂಗ್ ಈಚ್ ಅದರ್. ಲಿಸನ್ ಸ್ಟೂಡೆಂಟ್ಸ್, ಇನ್ ದಿ ಒರಿಜಿನಲ್ ಕಲ್ಚರ್, ಹಾಗೆಯೇ ನಾವು ಅದರ ಒಂದು ಮೂಲಾಕೃತಿನ ನಾವು ನೋಡೋದಾದರೆ ಇಲ್ಲಿ 4 ಲಯನ್ಸ್ ಆರ್ ಸ್ಟ್ಯಾಂಡಿಂಗ್ ಆನ್ ಎ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತಾರೆ. ಪ್ಲ್ಯಾಟ್ಫಾರ್ಮ್ ಅಂದರೆ ಅದರ ಒಂದು ಮೂಲಾಕೃತಿಯ ಒಂದು ಶಿಲ್ಪಾಕೃತಿಯಲ್ಲಿ ಏನಾಗಿರುತ್ತೆ ಅಂದರೆ 4 ಸಿಂಹಗಳು 4 ಫೇಸಿಂಗ್ 4 ಡೈರೆಕ್ಷನ್, 4 ದಿಕ್ಕುಗಳಿಗೂ ಕೂಡ ಅದು ಮುಖ ಮಾಡಿ ನಿಂತ್ಕೊಂಡಿದೆ. ಹಾಗೆಯೇ ವಿತ್ ಬ್ಯಾಕ್ಸ್ ಫೇಸಿಂಗ್ ಈಚ್ ಅದರ್, ಅಂದರೆ ಒಂದಕ್ಕೊಂದು ಬೆನ್ನು ಮಾಡಿ ಪೀಠ ಒಂದರ ಮೇಲೆ ನಿಂತ್ಕೊಂಡಿದೆ ಅಂತಲೂ ಕೂಡ ನಾವು ಇದನ್ನು ಹೇಳ್ಬೋದು. ದ ಬೇಸ್ ಈಸ್ ರೌಂಡ್ ಇನ್ ಶೇಪ್ ಅಂತ ಹೇಳ್ತಾರೆ. ಹಾಗೆಯೇ ಆ ಪೀಠ ಯಾವ ರೀತಿಯಾಗಿದೆ ಅಂತಂದರೆ ರೌಂಡ್ ಇನ್ ಶೇಪ್, ಅಂದರೆ ಗುಂಡಾಗಿದೆ ಅಂತ ನಾವು ಹೇಳ್ಬೋದು. ದೇರ್ ಈಸ್ ಎ ವೀಲ್ ಇನ್ ಆಲ್ ದ 4 ಡೈರೆಕ್ಷನ್ಸ್. ಹಾಗೆಯೇ ಅದರ ಒಂದು 4 ದಿಕ್ಕುಗಳಲ್ಲೂ ಕೂಡ ಏನಾಗಿದೆ ಅಂದರೆ ಒಂದೊಂದು ಚಕ್ರ ಇದೆ. ಲಿಸನ್ ಸ್ಟೂಡೆಂಟ್ಸ್, ದೇರ್ ಈಸ್ ಎ ವೀಲ್ ಇನ್ ಆಲ್ ದ 4 ಡೈರೆಕ್ಷನ್ಸ್, ಅಂದರೆ ಅದರ ಒಂದು 4 ದಿಕ್ಕುಗಳಲ್ಲೂ ಕೂಡ ಒಂದೊಂದು ಚಕ್ರ ಇದೆ ಅಂತ ನಾವು ಹೇಳ್ಬೋದು. ದೇರ್ ಈಸ್ ಎ ವೀಲ್ ಇನ್ ಆಲ್ 4 ಡೈರೆಕ್ಷನ್ಸ್. ಬಿಟ್ವೀನ್ ದ ವೀಲ್ಸ್ ದೇರ್ ಆರ್ ಇಮೇಜಸ್ ಆಫ್ ಎಲಿಫೆಂಟ್, ಬುಲ್, ಹಾರ್ಸ್ ಆ್ಯಂಡ್ ಲಯನ್ಸ್. ಲಿಸನ್, ಹಾಗೆಯೇ ಆ ಒಂದು ಚಕ್ರಗಳ ಒಂದು ನಡುವೆ ಯಾವ ಚಕ್ರಗಳು, ದೇರ್ ಈಸ್ ಎ ವೀಲ್ ಇನ್ ಆಲ್ 4 ಡೈರೆಕ್ಷನ್ ಅಂತ ಹೇಳಿದ್ವಲ್ವ. ಆ ಒಂದೊಂದು ಚಕ್ರ ಇದೆ ಅಂತ ಹೇಳಿದ್ವಿ. ಆ ಚಕ್ರಗಳ ನಡುವೆ ಇಲ್ಲಿ ಏನಾಗ್ತಿದೆ ಅಂತಂದರೆ ಆನೆ,
ನೆಕ್ಸ್ಟ್ ಒನ್ ಗೂಳಿ, ಕುದುರೆ, ಸಿಂಹಗಳ ಒಂದು ಚಿತ್ರಣ ಇದೆ ಅಂತಲೂ ಕೂಡ ನಾವು ಹೇಳ್ಬೋದು. ಎಲಿಫೆಂಟ್, ಬುಲ್, ಹಾರ್ಸ್ ಆ್ಯಂಡ್ ನೆಕ್ಸ್ಟ್ ಒನ್ ಲಯನ್ಸ್ ಅಂತಲೂ ಕೂಡ ನಾವು ಹೇಳ್ತೀವಿ ಸ್ಟೂಡೆಂಟ್ಸ್. ಅವರ್ ನ್ಯಾಷನಲ್ ಎಂಬ್ಲಮ್. ದ ವೀಲ್ ಅಟ್ ದ ಬೇಸ್ ಈಸ್ ನೌನ್ ಹ್ಯಾಸ್ ದ ವೀಲ್ ಆಫ್ ಧರ್ಮ. ಲಿಸನ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ ಇದನ್ನು. ದ ವೀಲ್ ಅಟ್ ದ ಬೇಸ್ ಈಸ್ ನೌನ್ ಹ್ಯಾಸ್ ದ ವೀಲ್ ಆಫ್ ಧರ್ಮ. ಹಾಗೆಯೇ ಈ ಒಂದು ಪೀಠದಲ್ಲಿರುವಂತಹ ಒಂದು ಚಕ್ರವನ್ನು ನಾವಿಲ್ಲಿ ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಧರ್ಮಚಕ್ರ ಅಂತ ಹೇಳ್ತಾರೆ. ವೀಲ್ ಆಫ್ ಧರ್ಮ, ಧರ್ಮಚಕ್ರ ಅಂತಲೂ ಕೂಡ ಇದನ್ನು ಕರೀತಾರೆ. ಈವನ್ ಆಲ್ ದ ವೈಟ್ ಸ್ಕ್ರಿಪ್ಟ್ ಆಫ್ ದಿ ಫ್ಲ್ಯಾಗ್ ದ ಸಿಂಬಲ್ ಆಫ್ ವೀಲ್ ಈಸ್ ಫೌಂಡ್. ಹಾಗೆಯೇ ಇದನ್ನು ನಾವು ನಮ್ಮ ರಾಷ್ಟ್ರಧ್ವಜದ ಬಿಳಿಯ ಪಟ್ಟಿಯ ನಡುವೆನೂ ಕೂಡ ಚಕ್ರದ ಚಿಹ್ನೆ ಇದೆ ಅಲ್ವಾ. ಸೊ ಹಾಗಾಗಿ ನಾವು ಇದನ್ನು ಯಾವ ಒಂದು ಇದ್ರ ಮೇಲೆ ಈ ಒಂದು ಪೀಠದಲ್ಲಿರುವಂಥ ಒಂದು ಚಕ್ರವನ್ನು ನಾವಿಲ್ಲಿ ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ವೀಲ್ ಆಫ್ ಧರ್ಮ, ಧರ್ಮಚಕ್ರ ಅಂತಲೂ ಕೂಡ ಇದನ್ನು ನಾವು ಕರಿತೀವಿ ಸ್ಟೂಡೆಂಟ್ಸ್. ದ ಗೌರ್ನಮೆಂಟ್ ಆಫ್ ಇಂಡಿಯಾ ಅಡಾಪ್ಟೆಡ್ ಅವರ್ ನ್ಯಾಷನಲ್ ಎಂಬ್ಲಮ್ ಆನ್ 26th January 1950. ಹಾಗೆಯೇ ದ ಗೌರ್ನಮೆಂಟ್ ಆಫ್ ಇಂಡಿಯಾ ಅಡಾಪ್ಟೆಡ್ ಅವರ್ ನ್ಯಾಷನಲ್ ಎಂಬ್ಲಮ್ ಆನ್ 26th January 1950. ನಮ್ಮ ಭಾರತ ಸರ್ಕಾರನೂ ಕೂಡ ಏನು ಮಾಡಿದೆ ಅಂದರೆ ನಮ್ಮ ರಾಷ್ಟ್ರ ಲಾಂಛನವನ್ನು ಜನವರಿ 26, 1951 ಅಂಗೀಕರಿಸ್ತು ಅಂತಲೂ ಕೂಡ ನಾವು ಹೇಳ್ಬೋದು ಸ್ಟೂಡೆಂಟ್ಸ್. ಇದನ್ನು ನೀವು ನೆನ್ಪಿಟ್ಕೋಬೇಕು. ದ ಗೌರ್ನಮೆಂಟ್ ಆಫ್ ಇಂಡಿಯಾ ಅಡಾಪ್ಟೆಡ್ ಅವರ್ ನ್ಯಾಷನಲ್ ಎಂಬ್ಲಮ್ ಆನ್ 26th January 1950. ಇನ್ ದಿ ಪಿಕ್ಚರ್ ಓನ್ಲಿ 3 ಲಯನ್ಸ್ ಆರ್ ಸೀನ್. ಆದರೆ ಚಿತ್ರದಲ್ಲಿ ನಾವು 3 ಸಿಂಹಗಳನ್ನು ಮಾತ್ರ ನಾವಿಲ್ಲಿ ನೋಡ್ತೀವಿ. ಓನ್ಲಿ ಇನ್ ದಿಸ್ ಪಿಕ್ಚರ್ ಓನ್ಲಿ 3 ಲಯನ್ಸ್ ಆರ್ ಸೀನ್. ನಾವು 3 ಚಿತ್ರಗಳನ್ನು ಮಾತ್ರ ನಾವು ನೋಡ್ಬೋದು, ಕಾಣಿಸುತ್ತೆ. ಲಿಸನ್, ವೆರಿ ಇಂಪಾರ್ಟೆಂಟ್ ಇದು. ಎ ದೇವನಾಗರಿ ಲೈನ್ ಕಾಲ್ಡ್ ಸತ್ಯಮೇವ ಜಯತೆ ಟೇಕನ್ ಫ್ರಮ್ ದಿ ಮುಂಡಕ ಉಪನಿಷದ್ ಈಸ್ ಫೌಂಡ್ ಅಟ್ ದಿ ಬಾಟಮ್ ಆಫ್ ದಿ ಬೇಸ್. ಲಿಸನ್ ಸ್ಟೂಡೆಂಟ್ಸ್, ಇದು ಕಾಂಪಿಟೇಟಿವ್ ಎಕ್ಸಾಮಲ್ಲೆಲ್ಲೋ ಕೇಳ್ತಾರೆ. ಹಾಗೆಯೇ ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲೂ ಕೂಡ ಕೇಳ್ತಾರೆ, 1 marks ಕ್ವಶನಲ್ಲೂ ಕೇಳ್ತಾರೆ. ಲಿಸನ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್ ಇದು. ಎ ದೇವನಾಗರಿ ಲೈನ್ ಕಾಲ್ಡ್ ಸತ್ಯಮೇವ ಜಯತೆ ಟೇಕನ್ ಫ್ರಮ್ ದಿ ಮುಂಡಕ ಉಪನಿಷದ್ ಈಸ್ ಫೌಂಡ್ ಅಟ್ ದಿ ಬಾಟಮ್ ಆಫ್ ದಿ ಫೇಸ್. ಹಾಗೆಯೇ ದೇವನಾಗರಿ ಇದೊಂದು ಸ್ಕ್ರಿಪ್ಟ್ ನೇಮ್ ಅದು, ಓಕೆನಾ. ದೇವನಾಗರಿ ಲಿಪಿಯಲ್ಲಿ ಬರೆದಿರುವಂತಹ ಸತ್ಯಮೇವ ಜಯತೆ ಟೇಕನ್ ಫ್ರಮ್ ದಿ ಮುಂಡಕ ಉಪನಿಷದ್ ಅಂತ ಹೇಳ್ತಾರೆ. ಅಂದರೆ ನೀವೊಂದು ದೇವನಾಗರ ಲಿಪಿಯಲ್ಲಿ ಬರೆದಿರೋ ಅಂತಹ ಸತ್ಯಮೇವ ಜಯತೆ ಎಂಬುವಂಥದ್ದನ್ನ ಮುಂಡಕ ಅನ್ನುವಂಥ ಒಂದು ಉಪನಿಷತ್ತಿನ ವಾಕ್ಯವಿದೆ ಅಂತಲೂ ಕೂಡ ಇದನ್ನು ಹೇಳ್ತಾರೆ. ಮುಂಡಕ ಉಪನಿಷತ್ತಿನಲ್ಲಿ ಇದನ್ನು ತಗೊಂಡಿದ್ದಾರೆ ಅಂತಲೂ ಕೂಡ ನಾವು ಇದನ್ನು ಹೇಳ್ಬೋದು. ಯಾವಾಗಲೂ ಕೂಡ ನಮ್ಮ ರಾಷ್ಟ್ರ ಲಾಂಛನ ಇದೆಯಲ್ಲ, ಎಂಬ್ಲಮ್ ಇದೆಯಲ್ಲ, ಆ ಎಂಬ್ಲಮಲ್ಲಿ ಕೆಳಗಡೆ ಇರುತ್ತೆ ಸತ್ಯಮೇವ ಜಯತೆ ಅಂತಂದು ಗಮನಿಸ್ಬೇಕು ನೀವೆಲ್ಲ, ಓಕೆನಾ ಸ್ಟೂಡೆಂಟ್ಸ್. ಇದನ್ನು ಮುಂಡಕ ಅನ್ನುವಂಥ ಒಂದು ಉಪನಿಷತ್ತಿಂದ ಇದನ್ನು ನಿಷತ್ನಲ್ಲಿ ಈ ಒಂದು ವಾಕ್ಯ ಇದೆ ಅಂತಲೂ ಕೂಡ ಹೇಳ್ತಾರೆ. ಯಾವುದು? ಸತ್ಯಮೇವ ಜಯತೆ. ಲಿಸನ್ ಸ್ಟೂಡೆಂಟ್ಸ್, ಸಿ ನೆಕ್ಸ್ಟ್ ಒನ್ ನ್ಯಾಷನಲ್ ಅನಿಮಲ್ ಆ್ಯಂಡ್ ನ್ಯಾಷನಲ್ ಬರ್ಡ್ ಅಂತ ಹೇಳ್ತಾರೆ. ಆಲ್ರೆಡಿ ನಿಮಗೆ ಗೊತ್ತಿದೆ ನ್ಯಾಷನಲ್ ಬರ್ಡ್ ಯಾವುದು, ನ್ಯಾಷನಲ್ ಅನಿಮಲ್ ಯಾವುದು ಅಂದರೆ. ನ್ಯಾಷನಲ್ ಅನಿಮಲ್ಲು ಯಾವುದು? ಟೈಗರ್ ಅಲ್ವಾ. ಸೊ ನ್ಯಾಷನಲ್ ಬರ್ಡು ಪಿಕಾಕ್. ವೆರಿ ಅಟ್ರಾಕ್ಟಿವ್ ಅಲ್ವಾ. ಓಕೆ ಲಿಸನ್, ದ ಟೈಗರ್ ಈಸ್ ಅವರ್ ನ್ಯಾಷನಲ್ ಅನಿಮಲ್. ಇಟ್ ಈಸ್ ಅಟ್ರಾಕ್ಟಿವ್ ಆ್ಯಂಡ್ ಮೆಜೆಸ್ಟಿಕ್ ಟು ಸಿ. ಲಿಸನ್ ಸ್ಟೂಡೆಂಟ್ಸ್, ಈ ಒಂದು ನಮ್ಮ ನ್ಯಾಷನಲ್ ಅನಿಮಲ್ಲು ನೋಡೋದಕ್ಕೆ ತುಂಬ ಇದು ಅಟ್ರಾಕ್ಟಿವ್ ಅಂತ ಹೇಳ್ತಾರೆ. ಇಟ್ ಈಸ್ ಅಟ್ರಾಕ್ಟಿವ್ ಆ್ಯಂಡ್ ಮೆಜೆಸ್ಟಿಕ್ ಟು ಸಿ. ತುಂಬ ಗಂಭೀರ, ಆಕರ್ಷಕವಾಗಿರುತ್ತೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಅಂತಲೂ ಕೂಡ ನಾವು ಹೇಳ್ಬೋದು. ಇಟ್ಸ್ ಫಿಸಿಕ್ಯೂ ಇಸ್ ಸ್ಟ್ರಾಂಗ್. ಯಾವಾಗಲೂ ಕೂಡ ಇದ್ರ ಒಂದು ಮೈಕಟ್ಟು ಫಿಸಿಕಲಿ ಇದು ತುಂಬ ಸ್ಟ್ರಾಂಗ್ ಇರುತ್ತೆ. ಹಾಗೆಯೇ ದ ಪಿಕಾಕ್ ಈಸ್ ಅವರ್ ನ್ಯಾಷನಲ್ ಬರ್ಡ್ ಅಂತ ಹೇಳ್ತಾರೆ. ಹಾಗೆಯೇ ಪಿಕಾಕ್ ನಮ್ಮ ನ್ಯಾಷನಲ್ ಬರ್ಡ್ ಅಲ್ವಾ, ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು? ಅದೇ ಯಾವುದು? ಪಿಕಾಕ್ ಅಲ್ವಾ. ಲಿಸನ್, ದ ಪಿಕಾಕ್ ಈಸ್ ಅವರ್ ನ್ಯಾಷನಲ್ ಬರ್ಡ್. ಇಟ್ಸ್ ಫೆದರ್ಸ್ ಅಟ್ ದ ಟಾಪ್ ಆಫ್ ಇಟ್ಸ್ ಹೆಡ್ ಲುಕ್ ಲೈಕ್ ಎ ಕ್ಯಾಪ್
ವಿಚ್ ಈಸ್ ಅಟ್ರಾಕ್ಟಿವ್ ಟು ಸೀನ್. ಹಾಗೆಯೇ ಇದು ಕೆಂಪು ಮತ್ತು ಹಳದಿ ಮಿಶ್ರವಾಗಿರುವಂತಹ ಒಂದು ಬಣ್ಣದ ರೇಖೆ, ತಲೆ ಮೇಲೆ ತುರಾತುರಿಯಂತಿರೋಂತಹ ಗರಿಯುಳ್ಳಂತಹ ಒಂದು ನಾವಿಲ್ಲಿ ನೋಡೋದಕ್ಕೆ ತುಂಬಾ ಇದು ಖುಷಿ ಅನಿಸುತ್ತೆ ಅಂತಲೂ ಕೂಡ ನಾವು ಹೇಳ್ಬೋದು ಸ್ಟೂಡೆಂಟ್ಸ್. ಇವೆರಡೂ ಕೂಡ ನ್ಯಾಷನಲ್ ಅನಿಮಲ್ ಮತ್ತು ನ್ಯಾಷನಲ್ ಬರ್ಡು ಕೂಡ ತುಂಬ ಅಟ್ರಾಕ್ಟಿವ್ ಆಗಿರೋ ಅಂಥವು ಅಂತ ನಾವು ಹೇಳ್ಬೋದು. ಇದ್ರ ಮೇಲೂ ಕೂಡ ನಿಮಗೆ ಕ್ವಶನ್ ರೈಸ್ ಆಗುತ್ತೆ. ನ್ಯಾಷನಲ್ ಅನಿಮಲ್ ಯಾವುದು ಅಂತ ಕೇಳ್ತಾರೆ, ನ್ಯಾಷನಲ್ ಬರ್ಡ್ ಯಾವುದು ಅಂತ. ಇವೆಲ್ಲ ನಿಮಗೆ ಬೇಸಿಕ್ ಕಾನ್ಸೆಪ್ಟು ಎಲ್ಲ ಗೊತ್ತಿರಬೇಕು ಸ್ಟೂಡೆಂಟ್ಸ್. ಇವು ನ್ಯಾಷನಲ್ ಅನಿಮಲ್ಲು ಟೈಗರ್, ನ್ಯಾಷನಲ್ ಬರ್ಡು ಪಿಕಾಕ್ ಅಲ್ವಾ. ಓಕೆ ಸ್ಟೂಡೆಂಟ್ಸ್, ಲಿಸನ್. ನ್ಯಾಷನಲ್ ಅನಿಮಲ್ ರಾಯಲ್ ಬೆಂಗಾಲ್ ಟೈಗರ್. The largest carnivorous is found only in the Indian subcontinent, can be found in the most regions of the country. National animal tiger. Listen. National bird Indian peacock. On February 1st, 1963, the government of India have decided to have the peacock as the national bird of India. ಗೌರ್ನಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತು ಅಂತಂದರೆ ಫೆಬ್ರವರಿ 1st, 1963 ಒಂದು ಡಿಸೈಡ್ ಮಾಡ್ತು. ಹ್ಯಾವ್ ಡಿಸೈಡೆಡ್ ಟು ಹ್ಯಾವ್ ದ ಪಿಕಾಕ್ ಆ್ಯಸ್ ದ ನ್ಯಾಷನಲ್ ಬರ್ಡ್ ಆಫ್ ಇಂಡಿಯಾ. ನ್ಯಾಷನಲ್ ಬರ್ಡ್ ಆಗಿ ನಾವು ಪಿಕಾಕ್ನ ನಾವು ಮಾಡೋಣ ಅಂತಂದ್ರೂ ಕೂಡ ಅದನ್ನು ಡಿಸೈಡ್ ಮಾಡಿಬಿಟ್ಟು ಅದನ್ನು ಡಿಕ್ಲೇರ್ ಮಾಡ್ತು ಅಂತ ನಾವು ಹೇಳ್ತೀವಿ ಸ್ಟೂಡೆಂಟ್ಸ್. ಲಿಸನ್. ನೆಕ್ಸ್ಟ್ ಒನ್ ಟಾಪಿಕ್ ನ್ಯಾಷನಲ್ ಇಂಟಿಗ್ರೇಷನ್ ಅಂತ ಹೇಳ್ತಾರೆ. ಇಂಟಿಗ್ರೇಷನ್ ಮೀನ್ಸ್ ಭಾವೈಕ್ಯತೆ ಅಂತಲೂ ಕೂಡ ಹೇಳ್ತೀವಿ ನಾವು. ಭಾವೈಕ್ಯತೆ ಅಂತ ನಾವು ಹೇಳ್ತೀವಿ. ಅಂದರೆ ನ್ಯಾಷನಲ್ ಇಂಟಿಗ್ರೇಷನ್, ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳ್ತಾರೆ. ರಾಷ್ಟ್ರೀಯ ಭಾವೈಕ್ಯತೆ. ಲಿಸನ್. ನ್ಯಾಷನಲ್ ಇಂಟಿಗ್ರೇಷನ್. ನ್ಯಾಷನಲ್ ಇಂಟಿಗ್ರೇಷನ್ ಆಫ್ ಇಂಡಿಯಾ, ಇದರಲ್ಲಿ ನಾವು ಮೇಯ್ನ್ ಸ್ವಲ್ಪ ಕಾನ್ಸೆಪ್ಟನ್ನ ನಾವು ಹೇಳ್ಕೊತ ಹೋಗೋದಾದರೆ ಇಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ಸ್ನ ಯಾವ ರೀತಿಯಾಗಿ ನಾವು ಇದು ನ್ಯಾಷನಲ್ ಇಂಟಿಗ್ರೇಷನ್ಸ್ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ ಅಂದರೆ ಫಸ್ಟ್ ಕಲ್ಚರ್, ಕಾಸ್ಟ್ಯೂಮ್ಸ್, ಲ್ಯಾಂಗ್ವೇಜಸ್, ಆರ್ಟ್, ಆರ್ಕಿಟೆಕ್ಚರ್, ಲಿಟ್ರೇಚರ್, ಹೆರಿಟೇಜಸ್ ಅಂತ ಹೇಳ್ತಾರೆ. ಕಲ್ಚರ್ ಸಂಸ್ಕೃತಿ, ಕಾಸ್ಟ್ಯೂಮ್ಸ್, ಲ್ಯಾಂಗ್ವೇಜಸ್, ಆರ್ಟ್, ಆರ್ಕಿಟೆಕ್ಚರ್, ಲಿಟ್ರೇಚರ್, ಹೆರಿಟೇಜ್ ಇವೆಲ್ಲವೂ ಕೂಡ ನಾವೇನು ಮಾಡ್ತೀವಿ ಅಂದರೆ ನ್ಯಾಷನಲ್ ಹೆರಿಟೇಜಸಲ್ಲಿ ಬರೋ ಅಂಥ ಒಂದು ಅಂಶಗಳು ಅಂತ ನಾವು ಹೇಳ್ಬೋದು ಸ್ಟೂಡೆಂಟ್ಸ್. ಇಂಡಿಯಾ ಆಲ್ಸೋ ನೌನ್ ಹ್ಯಾಸ್ ಭಾರತ್ ಈಸ್ ದ ಫಸ್ಟ್ ಕಂಟ್ರಿ ದಟ್ ಎಕ್ಸಿಬಿಟ್ಸ್ ಮೆನಿ ಡಿವರ್ಸಿಟಿ. ವೈವಿಧ್ಯತೆಯಲ್ಲಿ ಏಕತೆ ಅಂತ ನಾವು ಹೇಳ್ತೀವಿ. ತುಂಬ ವೆರೈಟಿ ಇದ್ದಾರೆ, ಹೌದಲ್ವಾ. ಹಾಗೆಯೇ ಮೆನಿ ಏನ್ಷಿಯಂಟ್ ಸಿವಿಲೈಜೇಷನ್ಸ್ ಸಚ್ ಹ್ಯಾಸ್ ದ ಆರ್ಯನ್ಸ್, ಹರಪ್ಪ ಆ್ಯಂಡ್ ಮೆಹೆಂಜೋದಾರೋ ಸಿವಿಲೈಜೇಷನ್ ಫ್ಲೂರಿಷೆಡ್ ಇಯರ್ಸ್. ಹಾಗೆಯೇ ಮೆನಿ ಏನ್ಷಿಯಂಟ್ ಸಿವಿಲೈಜೇಷನ್ಸ್ ಅಂತ ಹೇಳ್ತಾರೆ. ಬೇರೆ ಬೇರೆ ನಾಗರಿಕತೆಗಳ ಒಂದು ಜನರಲ್ಲಿರುವಂಥವು ನಾವು ನೋಡೋದಾದರೆ ಇಲ್ಲಿ ಆರ್ಯನ್ಸ್ ಇರ್ಬೋದು, ಮತ್ತು ಹರಪ್ಪ ಮೆಹೆಂಜೋದಾರೋದಲ್ಲಿರೋ ಅಂಥವ್ರು ಇರ್ಬೋದು. ಇವರು ಎಲ್ಲರೂ ಒಂದು ಕಲ್ಚರು ಕೂಡ ಇಲ್ಲಿ ಏನಾಗಿರುತ್ತೆ ಅಂದರೆ ಚೇಂಜ್ ಇರುತ್ತೆ ಅಂತ ನಾವು ಹೇಳ್ಬೋದು. Many ancient civilizations such as the Aryans, Harappa, Mohenjo-daro civilizations flourished years Harappa and Mohenjo-daro. Varied races such as the Persians, Greeks, Kushanas, Hunas, Arabs, Mongols, Mughals and the Europeans came to India, established themselves and evolved new races. ಹಾಗೆಯೇ ಇವನ್ ಪರ್ಷಿಯನ್ಸ್ ಇರ್ಬೋದು, ಗ್ರೀಕ್ಸ್ ಇರ್ಬೋದು, ಕುಶಾನಸ್, ಊನಸ್, ಅರಬ್ಸ್, ಮಂಗೋಲಸ್, ಮೊಘಲ್ಸ್, ಯುರೋಪಿಯನ್ಸ್ ಇವರೆಲ್ಲರೂ ಕೂಡ ಬಂದಿದ್ದಾರೆ. ಅಂದರೆ ಇವರು ಅವ್ರದ್ದೇ ಆದಂಥ ಒಂದು ಜನಾಂಗವನ್ನು ಕೂಡ ಒಳಗೊಂಡಿರುತ್ತಲ್ವ, ಒಂದು ಧರ್ಮನೂ ಕೂಡ ಒಳಗೊಂಡಿರುತ್ತೆ. ಇವು ಎಲ್ಲದರಲ್ಲೂ ಕೂಡ ನಾವು ಏನು ಮಾಡಬೇಕು ಅಂದರೆ ನ್ಯಾಷನಲ್ ಇಂಟಿಗ್ರೇಷನ್ಸ್ನ ನೋಡಬೇಕು, ಅದರಿಂದ ನಾವು ನೋಡಬೇಕು. ಲಿಸನ್ ಸ್ಟೂಡೆಂಟ್ಸ್. Culture is the blend of activities of man as the individual and as part of society. ಹಾಗೆಯೇ ಕಲ್ಚರಲ್ಲೂ ಕೂಡ ವೆರೈಟಿ ಅಂತ ಹೇಳ್ಬೋದು. ಕಲ್ಚರಲ್ ಯುನಿಟಿ ಆ್ಯಂಡ್ ಡಿವರ್ಸಿಟಿ, ಅದರಲ್ಲೂ ಕೂಡ ವೈವಿಧ್ಯತೆಯಲ್ಲಿ ಏಕತೆ ಅಂತ ನಾವು ಹೇಳ್ಬೋದು. ಹಾಗೆಯೇ ಬಹುತ್ವದಲ್ಲಿ ಏಕತೆ ಅಂತ ನಾವು ಹೇಳ್ತೀವಿ. ವೆನ್ ಇಂಡಿಯಾ ಅಚೀವ್ಡ್ ದ ಇಂಡಿಪೆಂಡೆನ್ಸ್ ಇಟ್ ವಾಸ್ ಡಿವೈಡೆಡ್ ಇಂಟು ವೇರಿಯಸ್ states based on the languages spoken by a large number of people in a
ಪರ್ಟಿಕ್ಯುಲರ್ ರೀಜನ್ಸ್. ಹಾಗೆಯೇ ನಮ್ಮ ಇಂಡಿಯಾದಲ್ಲೂ ಕೂಡ ಅಚೀವ್ಡ್ ದ ಇಂಡಿಪೆಂಡೆನ್ಸ್, ಎಲ್ಲರೂ ಕೂಡ ಸ್ವತಂತ್ರ ಆಗಿದ್ದಾರೆ. ಬಟ್ ಆದರೆ ಇಟ್ ವಾಸ್ ಡಿಸೈಡೆಡ್ ಇಂಟು ವೇರಿಯಸ್ ಸ್ಟೇಟ್ಸ್ ಬೇಸ್ಡ್ ಆನ್ ದಿ ಲ್ಯಾಂಗ್ವೇಜಸ್ ಸ್ಪೋಕನ್ ಬೈ ಎ ಲಾರ್ಜ್ ನಂಬರ್ ಆಫ್ ಪೀಪಲ್ ಇನ್ ಎ ಪರ್ಟಿಕ್ಯುಲರ್ ರೀಜನ್ಸ್. ಹಾಗೆಯೇ ಅವರವರ ರಾಜ್ಯಕ್ಕೆ ಸಂಬಂಧಿಸಿದಂತೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವರ ಒಂದು ಲ್ಯಾಂಗ್ವೇಜಸ್ ಇರ್ಬೋದು, ರಿಲಿಜಿಯನ್ ಇರ್ಬೋದು, ಇವೆಲ್ಲವನ್ನೂ ಕೂಡ ಅವರ ಒಂದು ಕಲ್ಚರ್ನ ಇಲ್ಲಿ ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶನ ಮಾಡಿಕೊಂಡಿದ್ದಾರೆ. ಇನ್ ಇಂಡಿಯಾ ಆಲ್ಮೋಸ್ಟ್ 845 languages are now the spoken, of which 22 are the constantly recognized. ಆದರೆ ನಮ್ಮ ಇಂಡಿಯಾದಲ್ಲಿ 845 ಲ್ಯಾಂಗ್ವೇಜಸ್ನ ಇಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಆದರೆ ನಾವು ಅದನ್ನ ಸಂವಿಧಾನಾತ್ಮಕವಾಗಿ ರೆಕಗ್ನೈಸ್ ಮಾಡಿರೋ ಅಂಥದ್ದು 22 ಅಂತಲೂ ಕೂಡ ನಾವು ಹೇಳ್ಬೋದು ಸ್ಟೂಡೆಂಟ್ಸ್. ಹಿಂದಿಯಿಂದ ದೇವನಾಗರಿ ಸ್ಕ್ರಿಪ್ಟ್ ಈಸ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ. ಹಾಗೆಯೇ ಹಿಂದಿ ಅನ್ನುವಂಥದ್ದು ಕೂಡ ಒಂದು ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂತ ಹೇಳ್ಬೋದು. ರಿಲಿಜಿಯಸ್ ಟೆಕ್ಸ್ಟ್ ಆ್ಯಂಡ್ ಎಪಿಕ್ಸ್ ಸಚ್ ಆಸ್ ದ ವೇದಾಸ್, ರಾಮಾಯಣ, ಭಗವದ್ಗೀತಾ, ಬೈಬಲ್, ಕುರಾನ್ ಆ್ಯಂಡ್ ದ ತಿರುಕುರಲಾಲ್ ಹ್ಯಾವ್ ದ ಇನ್ವಾಲ್ವ್ಡ್ ಇನ್ ದಿಸ್ ಕಂಟ್ರಿ. ಹಾಗೆಯೇ ನಮ್ಮ ಕಂಟ್ರಿನಲ್ಲೂ ಕೂಡ ವೇರಿಯಸ್ ರಿಲಿಜಿಯಸ್ ಇದ್ದಾರೆ, ಹೌದಲ್ವಾ? ಇದರ ಇಲ್ವಾ? ಜೈನಸ್ ಇರ್ಬೋದು, ಬುದ್ಧಸ್ ಇರ್ಬೋದು, ಕ್ರಿಶ್ಚಿಯಾನಿಟಿ ಇರ್ಬೋದು, ಇಸ್ಲಾಂ ಇರ್ಬೋದು. ಹೀಗೇ ಅವರಲ್ಲಿರುವಂಥ ಒಂದು ಕುರಾನ್, ಬೈಬಲ್, ವೇದಾಸ್, ರಾಮಾಯಣ, ಭಗವದ್ಗೀತಾ ಇವೆಲ್ಲವನ್ನೂ ಕೂಡ ಇದರಲ್ಲಿ ನಾವು ನೋಡ್ಕೊತಾ ಹೋಗ್ಬೋದು. ತುಂಬ ವೆರೈಟಿ ಇದೆ ಅಂತ ನಾವು ಹೇಳ್ಬೋದು. ಇಂಡಿಯಾ ಹ್ಯಾಸ್ ಎ ರಿಚ್ ಹೆರಿಟೇಜ್ ವಿತ್ ವೇರಿಯಡ್ ಕಾಸ್ಟ್ಯೂಮ್ಸ್ ಆ್ಯಂಡ್ ಕಲ್ಚರ್ಸ್. ಹಾಗೆಯೇ ಇಂಡಿಯಾದಲ್ಲೂ ಕೂಡ ಇಂಡಿಯಾ ಹ್ಯಾಸ್ ಎ ರಿಚ್ ಹೆರಿಟೇಜ್, ತುಂಬ ಶ್ರೀಮಂತಕರವಾದಂಥ ಒಂದು ಸಂಸ್ಕೃತಿ ಅಂತ ನಾವು ಹೇಳ್ಬೋದು. ಹಾಗೆಯೇ ಅದರಲ್ಲೂ ಕೂಡ ವೇರಿಯಡ್ ಕಾಸ್ಟ್ಯೂಮ್ಸ್ ಆ್ಯಂಡ್ ಕಲ್ಚರ್, ವಿಭಿನ್ನವಾದಂತಹ ಕಾಸ್ಟ್ಯೂಮ್ಸ್ ಇರ್ಬೋದು ಮತ್ತು ಕಲ್ಚರ್ ಕೂಡ ಹಾಗೆಯೇ ಇದೆ ಅಂತ ನಾವು ಹೇಳ್ಬೋದು. ದ ಹೆರಿಟೇಜ್ ಆಫ್ ಇಂಡಿಯಾ ಪ್ರೊಪಗೇಟ್ಸ್ ಹಾಸ್ಪಿಟಾಲಿಟಿ, ಚಾರಿಟಿ, ಬ್ರದರ್ಹುಡ್, ಲವ್, ಧರ್ಮ, ಟಾಲರೆನ್ಸ್, ಪೀಸ್, ಸ್ಪಿರಿಚುಯಾಲಿಟಿ ಆ್ಯಂಡ್ ಮ್ಯೂಚುವಲ್ ರೆಸ್ಪೆಕ್ಟ್. ಹಾಗೆಯೇ ಈ ಒಂದು ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂತಂದರೆ ಕೆಲವೊಂದು ಕಾಸ್ಟ್ಯೂಮ್ಸ್ಗಳು, ಹ್ಯಾಬಿಟ್ಸ್, ಹೆರಿಟೇಜಸ್ ಇವು ಜಾಸ್ತಿ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ರೆಸ್ಪೆಕ್ಟನ್ನು ಕೊಡ್ತಾರೆ ಅಂತ ನಾವು ಹೇಳ್ಬೋದು. ದೀಸ್ ಕ್ವಾಲಿಟೀಸ್ ಟುಗೆದರ್ ಹೆಲ್ಪ್ ಅಸ್ ಇಂಡಿಯಾಸ್ ಲೀವ್ಸ್ ಇನ್ ದ ಯುನಿಟಿ ಆ್ಯಂಡ್ ಹಾರ್ಮೋನಿ. ಇವೆಲ್ಲದ್ರೂ ಕ್ವಾಲಿಟೀಸ್ಗಳನ್ನ ಸಹ ಒಳಗೊಂಡಿರೋಂಥ ಇಂಡಿಯನ್ಸು ಈ ಒಂದು ವಿವಿಧತೆಯಲ್ಲಿ ಏಕತೆಯನ್ನು ನಾವು ಇಲ್ಲಿ ನೋಡ್ಕೊತಾ ಹೋಗ್ಬೋದು ಸ್ಟೂಡೆಂಟ್ಸ್. ಯುನಿಟಿ ಇನ್ ಡಿವರ್ಸಿಟಿ. ಲಿಸನ್, ಇಷ್ಟೆಲ್ಲ ಪಿಕ್ಚರ್ಸ್ನ ನೀವು ನೋಡಿದ್ದೀರಾ ಅಂತಂದರೆ ನಿಮಗೆ ಒಂದು ಐಡಿಯಾಸ್ ಬಂದಿರ್ಬೋದಲ್ವಾ ನ್ಯಾಷನಲ್ ಇಂಟಿಗ್ರೇಷನ್ ಅಂದರೆ ಏನು ಅಂತ. ಲಿಸನ್, ಇವಾಗ ನೋಡ್ಕೊತ ಹೋಗೋಣ. ಲಿಸನ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್ ಇದು. ಲಿಸನ್, ಮೀನಿಂಗ್ ಆಫ್ ನ್ಯಾಷನಲ್ ಇಂಟಿಗ್ರೇಷನ್. ನ್ಯಾಷನಲ್ ಇಂಟಿಗ್ರೇಷನ್ ಮೀನ್ಸ್ ಲಿವಿಂಗ್ ಹಾರ್ಮೋನಿಯಸ್ಲಿ ವಿತೌಟ್ ಹ್ಯಾವಿಂಗ್ ಆಟ್ ಏಟ್ರೇಡ್, jealousy or prejudice against another person or community. Listen students, living harmoniously without have hatred, jealousy and prejudice against another person or community. ಯಾವುದೇ ರೀತಿಯ ಒಬ್ಬರು ಇನ್ನೊಬ್ಬರ ಬಗ್ಗೆ ಅಥವಾ ಒಂದು ಜನಾಂಗ ಇನ್ನೊಂದು ಜನಾಂಗದ ಬಗ್ಗೆ ದ್ವೇಷ, ಅಸೂಯೆ, ಪೂರ್ವಗ್ರಹ ಪೀಡಿತರಾಗದೆ ಏನು ಮಾಡಬೇಕು ಅಂತಂದರೆ ಒಂದೇ ಭಾವನೆಯಿಂದ ಅವರು ಬದುಕಬೇಕು. ಯಾವುದೇ ರೀತಿಯಾದಂಥ ಒಂದು ಜನಾಂಗದ ಮೇಲೆ ಇರ್ಬೋದು ಅಥವಾ ಒಬ್ಬರು ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಮೇಲೆ ಇರ್ಬೋದು. ಈ ಒಂದು ಕೋಪ ಮಾಡುವಂಥದ್ದು, ದ್ವೇಷ ಮಾಡುವಂಥದ್ದು, ಜಲಸಿ, ಅಸೂಯೆ ಪಡುವಂಥದ್ದು, ಪ್ರಿಜುಡಿಸ್, ಪೂರ್ವಗ್ರಹ ಪೀಡಿತರಾಗದೆ ಇಲ್ಲಿ ಏನು ಮಾಡಬೇಕು, ನಾವೆಲ್ಲರೂ ಒಂದೇ ಅನ್ನೋ ಒಂದು ರೀತಿಯಲ್ಲಿ ಬದುಕಬೇಕು. ಇಟ್ ಮೀನ್ಸ್ ಒನ್ ರೆಸ್ಪೆಕ್ಟಿಂಗ್ ದ ಅದರ್ ಆ್ಯಂಡ್ ಲಿವಿಂಗ್ ಇನ್ ಅಮಿಟಿ ಅಂತ ಹೇಳ್ತಾರೆ. ಅಂದರೆ ಇದ್ರ ಮೀನ್ಸ್ ಏನು ಅಂತಂದರೆ ಬದಲಾಗಿ ಒಬ್ಬರು ಇನ್ನೊಬ್ಬರನ್ನ ಗೌರವಿಸುವಂಥದ್ದು ಮತ್ತು ಪರಸ್ಪರ ಸೌಹಾರ್ದತೆಯಿಂದ ಇರುವಂಥದ್ದು. ಇಟ್ ಈಸ್ ದ ಫೀಲಿಂಗ್ ಆಫ್ ಲಿವಿಂಗ್ ಹ್ಯಾಸ್ ಈಕ್ವಲ್ ಮೆಂಬರ್ಸ್ ಇನ್ ದ ಫ್ಯಾಮಿಲಿ ಆಫ್ ನೇಷನ್ ಅಂತ ಹೇಳ್ತಾರೆ. ಅಂದರೆ ನಾವೆಲ್ಲರೂ ಕೂಡ ಪರಸ್ಪರ ಸೌಹಾರ್ದತೆಯಿಂದ ಇರೋವಂಥದ್ದು ಮತ್ತು ಎಲ್ಲರೂ ಕೂಡ ರಾಷ್ಟ್ರವೆಂಬಂಥ ಒಂದೇ ಕುಟುಂಬದಲ್ಲಿರುವಂಥ ಒಂದು ಸದಸ್ಯರು ಅನ್ನುವಂಥ ಒಂದು ಫೀಲಿಂಗ್ಸ್ ಕೂಡ ಅವರಲ್ಲಿ ಬರಬೇಕು. ಇಟ್ ಈಸ್ ದ ಫೀಲಿಂಗ್ ಆಫ್ ಲಿವಿಂಗ್ ಹ್ಯಾಸ್ ಈಕ್ವಲ್ ಮೆಂಬರ್ಸ್ ಇನ್ ದಿ ಫ್ಯಾಮಿಲಿ ಆಫ್ ನೇಷನ್. ನಮ್ಮ ರಾಷ್ಟ್ರದ ಎಲ್ಲರೂ ಕೂಡ ರಾಷ್ಟ್ರವೆಂಬಂತಹ ಒಂದೇ ಕುಟುಂಬದ ಸದಸ್ಯರು ಅನ್ನುವಂಥ ಒಂದು ಫೀಲಿಂಗು ಪ್ರತಿಯೊಬ್ಬರಲ್ಲೂ ಕೂಡ ಬರಬೇಕು ಅಂತಲೂ ಕೂಡ ಇಲ್ಲಿ ಹೇಳ್ತಿದ್ದಾರೆ ಸ್ಟೂಡೆಂಟ್ಸ್. ನ್ಯಾಷನಲ್ ಇಂಟಿಗ್ರೇಷನ್ refers to that situation
ವೇರ್ ಆಲ್ ಪೀಪಲ್ ಆಫ್ ಅವರ್ ಕಂಟ್ರಿ ಫೀಲ್. ಹಾಗೆಯೇ ಯಾವುದೇ ರೀತಿಯಾದಂಥ ಜಾತಿ, ಮತ, ಪಂಥ ಇವ್ಯಾವುದನ್ನು ಕೂಡ ಇಲ್ಲಿ ರೆಕಗ್ನೈಸ್ ಮಾಡಲ್ಲ. ಲಿಸನ್, ಫೀಲ್ ಆಲ್ ಥ್ರೂ ದ ಡಿಫ್ರೆನ್ಸಸ್ ವಿತ್ ರಿಗಾರ್ಡಿಂಗ್ ಟು ರೇಸ್, ರಿಲಿಜಿಯನ್, ಕಲ್ಚರ್ ಆ್ಯಂಡ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಅಂದರೆ ಜಾತಿ, ಮತ, ಪಂಥ, ಲಿಂಗ ತಾರತಮ್ಯವನ್ನು ಮಾಡ್ದಲೇ ನಾವೆಲ್ಲರೂ ಕೂಡ ವಿ ಆರ್ ಆಲ್ ಒನ್, ವಿ ಆರ್ ಆಲ್ ಈಕ್ವಲ್ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಂದೇ ಅನ್ನುವಂಥ ಒಂದು ರೀತಿಯಲ್ಲಿ ಇರಬೇಕು. ಹಾಗೆಯೇ ಇಟ್ ಈಸ್ ನೆಸಸರಿ ಟು ಕ್ರಿಯೇಟ್ ಸಚ್ ಫೀಲಿಂಗ್ ಅಮಂಗ್ ಆಲ್ ಫಾರ್ ಬಿಲ್ಡಿಂಗ್ ಎ ಸ್ಟ್ರಾಂಗ್ ನೇಷನ್. ಹಾಗೆಯೇ ಈ ರೀತಿ ಇದ್ದರೆ ಮಾತ್ರ ನಾವಲ್ಲಿ ರಾಷ್ಟ್ರೀಯತೆನ ನೋಡ್ಬೋದು, ನ್ಯಾಷನಲ್ ಇಂಟಿಗ್ರೇಷನ್ನ ನಾವು ನೋಡ್ಬೋದು. ಹಾಗೆಯೇ ಇಟ್ ಈಸ್ ನೆಸಸರಿ ಟು ಕ್ರಿಯೇಟ್ ಸರ್ಚ್ ಫೀಲಿಂಗ್ ಅಮಂಗ್ ಆಲ್ ಫಾರ್ ಬಿಲ್ಡಿಂಗ್ ಎ ಸ್ಟ್ರಾಂಗ್ ನೇಷನ್. ಈ ಒಂದು ಸಶಕ್ತ ರಾಷ್ಟ್ರನ ನಿರ್ಮಾಣ ಮಾಡಬೇಕು ಅಂತಂದರೆ ಎಲ್ಲರಲ್ಲೂ ಕೂಡ ಈ ಒಂದು ಫೀಲಿಂಗು ಮೂಡಬೇಕು, ಅದಕ್ಕೂ ಫೀಲಿಂಗು ಎಲ್ಲರಲ್ಲೂ ಕೂಡ ಬರಬೇಕು ಅಂತಲೂ ಕೂಡ ಹೇಳ್ತಾರೆ. ದ ನ್ಯಾಷನಲ್ ಇಂಟಿಗ್ರೇಷನ್ ಈಸ್ ಒನ್ ಸರ್ಚ್ ಸ್ಟ್ರೆಂತ್ನೆಸ್ ದಿ ಫೀಲಿಂಗ್ ಆಫ್ ಈಕ್ವಾಲಿಟಿ ಅಮಂಗ್ ಆಲ್ ದಿ ಪೀಪಲ್. ಹಾಗೆಯೇ ಭಾರತೀಯರೆಲ್ಲರೂ ಕೂಡ ಒಂದೇ ಅನ್ನುವಂಥ ಒಂದು ಭಾವನೆಯನ್ನು ಕೂಡ ಇಲ್ಲಿ ಗಟ್ಟಿಗೊಳಿಸುವುದೇ ಇಲ್ಲೇನಾಗಿರುತ್ತೆ ಅಂದರೆ ರಾಷ್ಟ್ರೀಯ ಭಾವೈಕ್ಯತೆ ಆಗಿದೆ ಅಂತಲೂ ಕೂಡ ನಾವು ಇದನ್ನು ಹೇಳ್ಬೋದು ಸ್ಟೂಡೆಂಟ್ಸ್. ಇದಿಷ್ಟು ರಾಷ್ಟ್ರೀಯ ಭಾವೈಕ್ಯತೆ. ನಿಮಗೆ ಗೊತ್ತಿರ್ಬೋದು ನ್ಯಾಷನಲ್ ಇಂಟಿಗ್ರೇಷನ್ ಅಂದರೆ ಏನು, ಹೌದಲ್ವಾ? ಸೊ ಈ ಕಡೆ ಲಿಸನ್. National integration refers to that situation where all people of country feel they are one, although there are differences with regarding to race, religion, culture and language. ಅಂದರೆ ಈ ಕಡೆ ಜಾತಿ, ಮತ, ಪಂಥ, ಪಂಗಡ, ಧರ್ಮ, ಲಿಂಗ ತಾರತಮ್ಯವಿಲ್ಲದೆ ಒಂದು ದೇಶದ ಜನರೆಲ್ಲರೂ ಕೂಡ ಒಂದೇ ಎನ್ನುವಂತಹ ಒಂದು ಭಾವನೆಯನ್ನು ಮೂಡಿಸೋದೆ ರಾಷ್ಟ್ರೀಯ ಭಾವೈಕ್ಯತೆ, ನ್ಯಾಷನಲ್ ಇಂಟಿಗ್ರೇಷನ್ ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ ಸ್ಟೂಡೆಂಟ್ಸ್. ಹಾಗೆಯೇ ನೆಕ್ಸ್ಟ್ ಒನ್ ಟಾಪಿಕ್ ಇಂಪಾರ್ಟೆನ್ಸ್, ಹೌದಲ್ವಾ? ತುಂಬ ಇಂಪಾರ್ಟೆಂಟು, 2 ಮಾರ್ಕ್ಸ್ ಕ್ವಶನ್ ಅಂತ ನಾವು ಹೇಳ್ಬೋದು. ನ್ಯಾಷನಲ್ ಇಂಟಿಗ್ರೇಷನ್ ಈಸ್ ನೆಸಸರಿ ಟು ಕ್ರಿಯೇಟ್ ಯುನಿಟಿ ಅಮಂಗ್ ದಿ ಪೀಪಲ್. ಲಿಸನ್, ಫಸ್ಟ್ ಒನ್, ನ್ಯಾಷನಲ್ ಇಂಟಿಗ್ರೇಷನ್ ಈಸ್ ನೆಸಸರಿ ಟು ದಿ ಕ್ರಿಯೇಟ್ ಯುನಿಟಿ ಅಮಂಗ್ ದಿ ಪೀಪಲ್. ಅಂದರೆ ರಾಷ್ಟ್ರದ ಜನತೆಯಲ್ಲಿ ಒಗ್ಗಟ್ಟನ್ನು ಇಲ್ಲಿ ಉಂಟು ಮಾಡೋಕ್ಕೋಸ್ಕರನೇ ಈ ಒಂದು ಭಾವೈಕ್ಯತೆ, ಇಂಟಿಗ್ರೇಷನ್ ಅನ್ನೋದು ಕೂಡ ತುಂಬ ಅಗತ್ಯವಾಗಿದೆ. ಸೆಕೆಂಡ್ ಒನ್, ಇಟ್ ಈಸ್ ಆಲ್ಸೋ ನೆಸಸರಿ ಟು ಕ್ರಿಯೇಟ್ ದಿ ಫೀಲಿಂಗ್ ಆಫ್ ಒನ್ನೆಸ್ ಟು ಅಚೀವ್ ದಿ ಸೆಲ್ಫ್ ವೆಸ್ಟೆಡ್ ಇಂಟ್ರೆಸ್ಟ್ ಆ್ಯಂಡ್ ಡೆವಲಪ್ ದಿ ನೇಷನ್. ಲಿಸನ್, ನೆಕ್ಸ್ಟ್ ಒನ್ ನಾವು ನೋಡೋದಾದರೆ ಇಟ್ ಈಸ್ ಆಲ್ಸೋ ನೆಸಸರಿ ಟು ದಿ ಕ್ರಿಯೇಟ್ ಫೀಲಿಂಗ್ ದಿ ಒನ್ನೆಸ್ ಟು ಅಚೀವ್ ದ ಸೆಲ್ಫ್ ವೆಸ್ಟೆಡ್ ಇಂಟ್ರೆಸ್ಟೆಡ್ ಆ್ಯಂಡ್ ಡೆವಲಪ್ ದಿ ನೇಷನ್. ಯಾವುದೇ ಒಂದು ರಾಷ್ಟ್ರದ ಹಿತಾಸಕ್ತಿಯನ್ನು ಸಾಧಿಸಬೇಕು, ಅಭಿವೃದ್ಧಿಯನ್ನು ಹೊಂದೋದಕ್ಕೋಸ್ಕರನೇ ರಾಷ್ಟ್ರದ ಜನರು ಏನು ಮಾಡಬೇಕು ಅಂದರೆ ತಾವೆಲ್ಲರೂ ಕೂಡ ಒಂದೇ ಅನ್ನುವಂಥ ಒಂದು ಭಾವನೆಯನ್ನು ಬೆಳೆಸೋದಕ್ಕೆ ಇಲ್ಲಿ ಈ ಒಂದು ಇಂಟಿಗ್ರೇಷನ್ ಅನ್ನೋದು ಕೂಡ ಸಹಾಯಕ ಆಗಿದೆ, ಅಗತ್ಯ ಆಗಿದೆ ಅಂತಲೂ ಕೂಡ ನಾವು ಹೇಳ್ಬೋದು. ಹಾಗೆಯೇ ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್ ಇಂಪಾರ್ಟೆನ್ಸ್ ನೋಡೋದಾದರೆ ನ್ಯಾಷನಲ್ ಇಂಟಿಗ್ರೇಷನ್ permanently encourages in achieving the national unity. Listen, national integration permanently encourages in achieving the national unity ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಭಾವೈಕ್ಯತೆ ಅನ್ನೋದು ನಮ್ಮ ಒಂದು ಪರ್ಮನೆಂಟಾಗಿ ಅವರಲ್ಲಿರುವಂಥ ಒಂದು ಯುನಿಟಿಯನ್ನು ಎನ್ಕರೇಜ್ ಮಾಡೋ ಅಂಥದ್ದು ಅಂತ ನಾವು ಹೇಳ್ಬೋದು. ಬ್ರದರ್ಹುಡ್ ಆ್ಯಂಡ್ ಈಕ್ವಾಲಿಟಿ. ಲಿಸನ್, National integration permanently encourages in achieving the national unity, brotherhood and equality. ಅಂದರೆ ಭಾವೈಕ್ಯತೆ ಅನ್ನುವಂಥದ್ದು ದೇಶದ ಸಮಗ್ರತೆ, ಸಹೋದರತೆ ಮತ್ತು ಸಮಾನತೆಗೆ ತುಂಬ ಪ್ರಮುಖವಾದಂಥ ಒಂದು ಪ್ರಾಮುಖ್ಯತೆನ ಕೂಡ ಇಲ್ಲಿ ಕೊಟ್ಟಿದೆ ಅಂತಲೂ ಕೂಡ ನಾವು ಹೇಳ್ಬೋದು ಸ್ಟೂಡೆಂಟ್ಸ್. ವೆರಿ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ. ಹಾಗೆಯೇ ಇಲ್ಲಿ ನಾವು ನೋಡೋದಾದರೆ ಫಸ್ಟ್ ನ್ಯಾಷನಲ್ ಇಂಟಿಗ್ರೇಷನ್ ಅಂತ ಕ್ವಶನ್ ರೈಸ್ ಆಗುತ್ತೆ. ಹಾಗೆಯೇ ಇಂಪಾರ್ಟೆನ್ಸಲ್ಲೂ ಕೂಡ ಮೆನ್ಷನ್ ಎನಿ 2 ಇಂಪಾರ್ಟೆನ್ಸ್ ಆಫ್ ನ್ಯಾಷನಲ್ ಇಂಟಿಗ್ರೇಷನ್ ಅಂತ 2 ಕ್ವಶನ್ ರೈಸ್ ಆಗುತ್ತೆ ಸ್ಟೂಡೆಂಟ್. ನಿಮಗೆ ತುಂಬ ಇಂಪಾರ್ಟೆಂಟ್ ಇದು, ನೋಡ್ಕೋಬೇಕು. ಓಕೆ ಸ್ಟೂಡೆಂಟ್ಸ್, ಇಫ್ ಯು ಹ್ಯಾವ್ ಎನಿ ಡೌಟ್ ರಿಗಾರ್ಡಿಂಗ್ ದಿಸ್ ಟಾಪಿಕ್ ಪ್ಲೀಸ್ ಆಸ್ಕ್ ದಿ ಕ್ವಶನ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.